ಸೊ ಲಾಸ್ಟ್ ಅಲ್ಲಿ ಕ್ವಿಕ್ ಟೂಲ್ಸ್ ಅಂತ ಇದೆ, ಸುಮಾರಿದೆ ಇದರಲ್ಲಿ. ಏನಂದ್ರೆ ನಿಮ್ಮ ಜೀವನದಲ್ಲಿ ಮಕ್ಕಳ ಎಜುಕೇಶನ್ಗೆ, ಕಾರ್ ತಗೊಳಕ್ಕೆ, ರಿಟೈರ್ಮೆಂಟ್ಗೆ, ಮನೆ ತಗೊಳಕ್ಕೆ ಎಲ್ಲದಕ್ಕೂ ಒಂದೊಂದು ಕ್ಯಾಲ್ಕುಲೇಷನ್ ಕೊಟ್ಟಿದ್ದೀವಿ. ಬಟ್ ಒಂದು ಇಂಪಾರ್ಟೆಂಟ್ ಟೂಲ್ ನಮ್ಗೆ ಅರ್ಥ ಆಗಬೇಕು, ನಮ್ಮ ದುಡ್ಡಿನ ಶಕ್ತಿ ಏನಿದೆ ಅಂತ ಹೇಳಿ. ಅದಕ್ಕೆ ಕ್ವಿಕ್ ಟೂಲ್ ಅಂತ ಇದೆ. ಕ್ವಿಕ್ ಟೂಲ್ ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಅಂತಿದೆ. ಇದೇನಾ ಅಲ್ಲಿ ಕಾಣಿಸ್ತಾ ಇದೆನಾ? ಎಲ್ಲರೂ ಫ್ಯೂಚರ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳಿ. ರೈಟ್, ಫ್ಯೂಚರ್ ವ್ಯಾಲ್ಯೂನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಗೆ ನಮ್ಮ ಜೀವನದಲ್ಲಿ ನಮ್ಮ ಹಣದ ಶಕ್ತಿ ಏನಿದೆ ಅಂತ ತಿಳ್ಕೊಳ್ಳೋಂಥದ್ದು. ಬಹಳಷ್ಟು ಜನ ನಮ್ಮ ಹಣ ಏನ್ ಪವರ್ಫುಲ್ ಆಗಿ ಬೆಳೀತಾ ಅನ್ನೋದು ನಮ್ಗೆ ಹೇಳ್ಕೊಟ್ಟಿಲ್ಲ. ಚಿಕ್ಕ ವಯಸ್ಸಲ್ಲಿ ಚಕ್ರ ಬಡ್ಡಿ ಬಗ್ಗೆ ತಿಳ್ಕೊಂಡಿದ್ದೇವೆ ನಾವೆಲ್ಲರೂ. ಏನ್ ಚಕ್ರ ಬಡ್ಡಿ ಫಾರ್ಮುಲಾ? ಅದು ಗೊತ್ತಾಯ್ತು, ಫಾರ್ಮುಲಾ ಏನ್ ಹೇಳಿ? ಬಡ್ಡಿ ಮೇಲೆ ಬಡ್ಡಿ ಗಳಿಸೋ ಚಕ್ರ ಬಡ್ಡಿನಾ? ಓ, ಯಾರೋ ಹೇಳ್ತಾ ಇದಾರೆ, ಒಳ್ಳೇದು, ಜೋರಾಗಿ ಚಪ್ಪಳಿ. ಅವ್ರಿಗೆ ಯಾರೊಬ್ರು ಹೇಳಿದ್ರು ಫಾರ್ಮುಲಾ. ಓಕೆ, ಬಟ್ ಒಂದೇ ಹೇಳ್ತೀನಿ ಕೇಳಿ. ಚಿಕ್ಕ ವಯಸ್ಸಲ್ಲಿ 8ನೇ ಸ್ಟ್ಯಾಂಡರ್ಡ್ ಅಲ್ಲಿ 9ನೇದೆಲ್ಲ ಚಕ್ರ ಬಡ್ಡಿ ಬಗ್ಗೆ ತಿಳ್ಕೊಂಡಿದೀವಿ. ಅವಾಗ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ, ಫಾರ್ಮುಲಾ ನೆನಪಿತ್ತು. ಈಗ ದುಡ್ಡಿದೆ, ಫಾರ್ಮುಲಾ ನೆನಪಿಲ್ಲ. ಕರೆಕ್ಟಾ? ಚಕ್ರ ಬಡ್ಡಿ ಬಂದ್ಬಿಟ್ಟು ಅದು ಫಾರ್ಮುಲಾ ಇದೆ, ಆಮೇಲೆ ಹೇಳ್ತೀನಿ. ಬಟ್ ಚಕ್ರ ಬಡ್ಡಿ ಅಂದ್ರೆ ನಿಮ್ಮ ದುಡ್ಡಿಗೆ ಇರುವಂತ ಒಂದು ದೊಡ್ಡ ಶಕ್ತಿ ಅದು. ಇದಕ್ಕೆ ಐನ್ಸ್ಟೀನ್ ಏನ್ ಹೇಳಿದಾನಂದ್ರೆ, 8ನೇ ಅದ್ಭುತ ಯಾವ್ದಾದ್ರು ಪ್ರಪಂಚ, 7 ಅದ್ಭುತಗಳು ಕೇಳಿದಿರಾ? ತಾಜ್ ಮಹಲ್ ಅವೆಲ್ಲ ಹೇಳ್ತೀವಿ. 8ನೇ ಅದ್ಭುತ ಯಾವ್ದು ಅಂದ್ರೆ ಚಕ್ರ ಬಡ್ಡಿ ಅಂತ ಹೇಳ್ತಾರೆ ಐನ್ಸ್ಟೀನ್. ಯಾಕೆ ಸರ್ ಇದನ್ನ ಚಕ್ರ ಬಡ್ಡಿ ಹೇಳ್ಯಾರ ಅಂತಂದ್ರ, ಅವ್ರು ಹೇಳ್ತಾರ ಯಾರಿಗ್ ಚಕ್ರ ಬಡ್ಡಿ ಬಗ್ಗೆ ಗೊತ್ತದ ಅವರು ಶ್ರೀಮಂತರಾಗ್ತಾರ, ಯಾರಿಗೆ ಚಕ್ರ ಬಡ್ಡಿ ಗೊತ್ತಿಲ್ಲ ಅವ್ರು ಬ್ಯಾರ್ಯಾರಿಗೆ ಶ್ರೀಮಂತ ಮಾಡ್ತಾರ. ಅರ್ಥ ಆಗ್ಲಿಕ್ಕೆ ನಾನು ಹೇಳೋದು? ಯಾರಿಗ ಅದ್ರ ಬಗ್ಗೆ ಗೊತ್ತದ ಅವ್ರು ಶ್ರೀಮಂತರಾಗ್ತಾರ, ಯಾರಿಗ್ ಗೊತ್ತಿಲ್ಲಲ್ಲ ಅವ್ರೇನ್ ಮಾಡ್ತಾರ? ಗೊತ್ತಿರೋರ್ನ ಶ್ರೀಮಂತ ಮಾಡ್ತಾರ. ಸೊ ನಿಮಗೆ ಗೊತ್ತಿರ್ಬೇಕಾ ಬೇಡ? ಸೊ ಅದಕ್ಕೆ ಈ ಕ್ಯಾಲ್ಕುಲೇಟರ್ ತೋರ್ಸಕತ್ತೀನಿ. ಯಾಕಂದ್ರೆ ನಿಮ್ಗೆ ಚಕ್ರ ಬಡ್ಡಿ ಫಾರ್ಮುಲಾ ನೆನಪಿರ್ಲಿಕ್ಕಿಲ್ಲ. ಅಟ್ಲೀಸ್ಟ್ ಈ ಕ್ಯಾಲ್ಕುಲೇಟರ್ ಹೆಂಗ್ ವರ್ಕ್ ಆಗ್ತಾನ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಗೋಲ್ ನೇಮ್ ಅಂತ ಯಾವ್ದೋ ಒಂದು ಗೋಲ್ ಬರ್ಕೊಳ್ಳಿ. ಏನಂತ ಬರ್ಕಂತೀರ? ಗೋಲು ಏನಂತ ಬರ್ಕಂತೀರಾ? ಕ್ರೋರ್ಪತಿ ಆಗ್ಬೇಕು. ಕರೆಕ್ಟಾ? ಏನ್ ಹೇಳಿ? ಏನೋ ಒಂದು ಬರ್ಕೊಳ್ಳಿ. ಓಕೆ, ಸಪೋಸ್ ಇವಾಗ ನಿಮ್ಮ ಹತ್ರ ಇನ್ವೆಸ್ಟ್ ಮಾಡಕ್ಕೆ 1 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೊಳ್ಳೋಣ. ಎಷ್ಟಿದೆ? 1 ಲಕ್ಷ ರೂಪಾಯಿ ಇದೆ ಅಲ್ವಾ? 1 ಲಕ್ಷ ರೂಪಾಯಿನ ನಾನು 10 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀನಿ. ಎಷ್ಟು ವರ್ಷ? ಹಲೋ, 10 ಇಯರ್ಸ್. ಅಲ್ಲಿ 1 ಲಕ್ಷ ರೂಪಾಯಿ ಅಂತ ಬರೀರಿ. 10 ವರ್ಷಕ್ಕೆ ಇನ್ವೆಸ್ಟ್ ಮಾಡ್ತೀನಿ. 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿ ನಾನು ಎಲ್ಲಿ ಹೂಡಿಕೆ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಬರುವಂತ ರಿಟರ್ನ್ಸ್ ಏನದ? ರಿಟರ್ನ್ಸ್ ಅಂದ್ರೇನು? ನಾನು ಇನ್ವೆಸ್ಟ್ ಮಾಡಿದಕ್ಕೆ ಬರುವಂತದ್ದು ರಿಟರ್ನ್ಸ್. ಈಗ ರಿಟರ್ನ್ಸ್ ಬೇರೆ 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 ತರ ಬರುತ್ತೆ. FD ನಲ್ಲಿ ಹಾಕಿದ್ರೆ 5% ಬರುತ್ತೆ. ರಿಯಲ್ ಎಸ್ಟೇಟ್ ಅಲ್ಲಿ ಹಾಕಿದ್ರೆ ಎಷ್ಟು ಬರುತ್ತೆ? ಒಂದು 8% ಬರುತ್ತೆ. ಕೆಲವೊಂದಿದೆ ಇನ್ವೆಸ್ಟ್ಮೆಂಟ್. ಸರ್ ಹೇಳ್ತಾ ಇದ್ರು ಮ್ಯೂಚುವಲ್ ಫಂಡ್. ನಮ್ಮ ದೇಶದಲ್ಲಿ ಮ್ಯೂಚುವಲ್ ಫಂಡ್ ಅಂತಿದೆ, ಅದ್ರ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ಜ್ಞಾನ ಕೊಡ್ಬೇಕು ನಾನು. ಬಟ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿವರೆಗೆ ಕಳೆದ 1979 ಇಲ್ಲಿವರೆಗೆ ಲೆಕ್ಕ ಹಾಕೊಂಡು ನೋಡಿದ್ರೆ ನಮ್ಮ ಸೆನ್ಸೆಕ್ಸ್, ನಮ್ಮ ಮಾರ್ಕೆಟ್ ಕೊಟ್ಟಿರುವಂತ ರಿಟರ್ನ್ಸ್ ಬಂದ್ಬಿಟ್ಟು 16% ಕೊಟ್ಟಿದೆ. ಎಷ್ಟು ಕೊಟ್ಟಿದೆ? 16% ಕೊಟ್ಟಿದೆ. ಮ್ಯಾಲ ಕೆಳಗ ಹೋಗಿರ್ಬೋದು, ಬಟ್ ಆವರೇಜ್ ರಿಟರ್ನ್ಸ್ 16% ಕೊಟ್ಟಿದೆ. ಸೊ 16% ಕೊಟ್ಟಿರುವ ರಿಟರ್ನ್ ಮಾರ್ಕೆಟ್ ಅಲ್ಲಿ ನಾನ್ ನಿಮ್ಗೆ 12% ತಗೊಂತೀನಿ. ಎಷ್ಟು ತಗೊಂತಾ ಇದ್ದೀನಿ? 12% ತಗೊಂತೀನಿ. ಸಪೋಸ್ ಮ್ಯೂಚುವಲ್ ಫಂಡ್ ಅಲ್ಲಿ 1 ಲಕ್ಷ ರೂಪಾಯಿನ 10 ವರ್ಷಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡಿ. ಎಷ್ಟು ಬರ್ತಾ ಇದೆ? 10 ವರ್ಷಕ್ಕೆ 1 ಲಕ್ಷ ಇದ್ರೆ ಎಷ್ಟಾಗ್ಲಿಕ್ಕತ್ತದ? ಹಾ, ಅದೇ ನಾನು FD ನಲ್ಲಿ ಇಟ್ರೆ 5% ಹಾಕ್ತಿವಿ. 5% ಹಾಕಿದ್ರೆ ಎಷ್ಟಾಗುತ್ತೆ? ಅಲ್ಲಿ 12% ಬದಲು 5% ಹಾಕಿ. ಎಷ್ಟಾಯ್ತು? 1,62,000. ಅರ್ಥ ಆಗ್ತದ ಡಿಫ್ರೆನ್ಸ್ ನಿಮ್ಗೆ? 12% ಇರೋ ಕಡೆ ಹಾಕಿದ್ರೆ ಎಷ್ಟಾಗತ್ತೆ? 5% ಬರೋ ಕಡೆ ಎಷ್ಟಾಗತ್ತೆ? ಓಕೆ, ಈಗಲ್ಲ 12% ಮಾಡಿ. ವಾಪಸ್ ಮಾಡಿದ್ರಾ? ಟೈಮು 10 ವರ್ಷ ಬದ್ಲಿ ಅಸ್ಯೂಮ್ ಮಾಡೋಣ ನೀವೆಲ್ಲ ಇಲ್ಲಿ ಯುವಕರಿದ್ದೀರಾ, 20 ವರ್ಷ ಮಾಡ್ಬೋದಾ ನಾವು? ಹಲೋ, 20 ವರ್ಷ ಮಾಡಿ. 10 ವರ್ಷ ಬದ್ಲಿ 20 ವರ್ಷ ಮಾಡಿ. ಎಷ್ಟಾಯ್ತು? 9 ಲಕ್ಷದ ಅದೇ 5% ಅಂದ್ರೆ ಎಷ್ಟಾಯ್ತು? ಡಿಫ್ರೆನ್ಸ್ ಅರ್ಥ ಆಗ್ಲಿಕ್ಕತ್ತದ ನಮಗ? ಇದಕ್ಕೆ ಹೇಳೋದು ಸ್ಮಾರ್ಟ್ನೆಸ್ ಆಗಿ ಥಿಂಕ್ ಮಾಡೋದು. ನಾವ್ ಎಲ್ಲಿ ಹೂಡಿಕೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್, ನಮ್ಮ ಹಣ ಹೆಂಗ್ ಬೆಳೀತದ ಅನ್ನೋದು ತಿಳ್ಕೊಳ್ಳೋದು. ಅದೇ 20 ವರ್ಷ ಬದ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ನೀವೆಲ್ಲ 21-22 ವರ್ಷದವರ ಏಜು. ಹಲೋ, ನಿಮ್ಗೆ ರಿಟೈರ್ಮೆಂಟ್ಗೆ ಎಷ್ಟು ವರ್ಷ ಐತಿ?
35 ವರ್ಷ ಆರಾಮದನ, 35 ಹಾಕೊಳ್ಳಿ. ಓಕೆ, ಅದೇ 5% ಇರ್ಲಿ. ಎಷ್ಟಾಯ್ತು? 1 ಲಕ್ಷ ಇದ್ದದ್ದು 5.5 ಲಕ್ಷ ಆಯ್ತು. 5% ಇರೋಲ್ಲ 12% ಹಾಕೊಳ್ಳಿ. ಎಷ್ಟಾಯ್ತು? ಡಿಫ್ರೆನ್ಸ್ ಅರ್ಥ ಆಗ್ಲಿಕ್ಕತ್ತದ? 5% ಅಂದ್ರೆ 5 ಲಕ್ಷ ಆಯ್ತು. ಅದೇ 12% ಅಂದ್ರೆ 12% ಎಲ್ಲಿ ಬೆಳೀತ ಅನ್ನೋದು ನಾಲೆಜ್, ಅದೇ ಜ್ಞಾನ. ಅರ್ಥ ಆಗ್ಲಿಕ್ಕತ್ತದ ನಾನು ಹೇಳೋದು? ಈ ಟೈಮಲ್ಲಿ ನಿಮ್ಗೆ ಎಲ್ಲ ಹೇಳ್ಕೊಡಕ್ಕಾಗಲ್ಲ, ಬಟ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನಮ್ಮ ದುಡ್ಡು 5% ಅಲ್ಲಿ ಬೆಳಿಬೇಕಾ 12% ಅಲ್ಲಿ ಬೆಳಿಬೇಕಾ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ. ರೈಟ್, SIP ಪ್ಲಾನರ್ ಅಂತಿದೆ. ಸರ್ ನಮಗೆ 1 ಲಕ್ಷ ರೂಪಾಯಿ ಒಂದೇ ಸಲ ಹಾಕಕ್ಕಾಗಲ್ಲ, ಮಂತ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಕರೆಕ್ಟಾ? SIP ಪ್ಲಾನರ್ ಅಂತಿದೆ. ಕರೆಕ್ಟಾ? ಅಲ್ಲಿ ಬನ್ನಿ. ತಿಂಗಳಿಗೆ ಈ ಫಾರ್ಮುಲಾ ಪ್ರಕಾರ ನಾನು ನಿಮ್ಗೆ ಹೇಳ್ದೆ, ಏನಪ್ಪಾ, ತಿಂಗಳಿಗೆ ನಾನು 20% ದುಡ್ಡನ್ನ ನನ್ನ ಮುಂದಿನ ಭವಿಷ್ಯಕ್ಕೆ ಎತ್ತಿಡ್ತೀನಂತ. ಏನ್ ಹೇಳಿ? ಮುಂದಿನ ಭವಿಷ್ಯ. ಸೊ ನಿಮ್ ಸಂಬಳ ಒಂದು ಅಸ್ಯೂಮ್ ಮಾಡೋಣ, ಒಂದು 30,000 ರೂಪಾಯಿ ಸಂಬಳ ಇದೆ. 30,000 ರೂಪಾಯಿ 20% ಎಷ್ಟಾಗುತ್ತೆ? 6,000 ಆಗತ್ತೆ. ಅಲ್ಲಿ 6,000 ಬರೀರಿ. ತಿಂಗಳಿಗೆ 6,000 ರೂಪಾಯಿ ಎತ್ತಿಡೋದು. ಕರೆಕ್ಟಾ? 6,000 ರೂಪಾಯಿ ಎತ್ತಿಡ್ತಾ ಇದ್ದೀರಾ. 6,000 ರೂಪಾಯಿನ ಎತ್ತಿಟ್ಬಿಟ್ಟು ಎಷ್ಟು ವರ್ಷ ಮಾಡ್ತಾ ಇದ್ದೀರಾ ನೀವು? 10 ವರ್ಷ. ರಿಟರ್ನ್ಸ್ ಏನ್ ಬರ್ತಾ ಇದೆ? 12%. ಎಷ್ಟಾಯ್ತು ಅಲ್ಲಿ? ಏನ್ ಬಂತು ಫಾರ್ಮುಲಾ? ಹಲೋ, 10 ವರ್ಷಕ್ಕೆ ನೀವು ಇನ್ವೆಸ್ಟ್ ಮಾಡಿರುವಂತ ದುಡ್ಡು 13,44,000. ಎಷ್ಟು? ಅಲ್ಲ ಸಾರಿ, ಆಗಿರೋದು 13,44,000. ನೀವು ಹೂಡಿಕೆ ಮಾಡಿರೋದು 7,20,000. 10 ವರ್ಷ ಬದ್ಲಿ ಅಲ್ಲಿ ನೀವು 15 ವರ್ಷ ಹಾಕೊಳ್ಳಿ. ಎಷ್ಟು? 15 ವರ್ಷ. ಎಷ್ಟಾಯ್ತು? ಹೂಡಿಕೆ ಮಾಡಿದ್ದು 10,80,000, ಅದಾಗಿರೋದು ಅಲ್ಲೂ ಅರ್ಥ ಆಗ್ತದೆ ಎಲ್ರಿಗೂ? 28,55,000. ಅದೇ ದುಡ್ಡನ್ನ ನೀವು 20 ವರ್ಷ ಮಾಡಿ. ಎಷ್ಟು? 20 ವರ್ಷ. ಎಷ್ಟಾಯ್ತು? ಹಾಕಿರೋ ದುಡ್ಡು 14,40,000. ಅದ್ರ ವ್ಯಾಲ್ಯೂ ಎಷ್ಟಾಗಿದೆ? ನೀವೆಲ್ಲ ರಿಟೈರ್ ಆಗೋದು ಯಾವಾಗ? 35 ವರ್ಷ ಆದ್ಮೇಲೆ. 35 ಹಾಕೊಳ್ಳಿ. ಎಷ್ಟಾಯ್ತು? ಹಾಕಿರೋ ದುಡ್ಡು ಎಷ್ಟು? ಹಾಕಿರೋ ದುಡ್ಡು 25,20,000. ಅದ್ರ ವ್ಯಾಲ್ಯೂ ಎಷ್ಟಾಗಿದೆ? 3 ಕೋಟಿ. ಯಾರೋ 1 ಕೋಟಿ ಅಂತ ಹೇಳ್ತಾ ಇದಾರೆ. ಹಲೋ, 3,30,00,000. ನನಗೆ ಹೇಳಿ, ಎಷ್ಟು ಜನರ ಹತ್ರ ರಿಟೈರ್ಮೆಂಟ್ ಆಗಾಗ ಇಷ್ಟು ದುಡ್ಡು ಇರ್ತದೆ? ಸಿಂಪಲ್ ಫಾರ್ಮುಲಾ. 35 ವರ್ಷ ನಿಮ್ ಸಂಬಳ 30,000 ಇರ್ತದ? ಗ್ಯಾರಂಟಿ ಇರಲ್ಲ. ಎಸ್ ಸರ್, ನಾವು ಜಾಸ್ತಿ ಹಾಕೊಂತ ಹೋಗಿರ್ತದ. ನಾನೇನ್ ಮಾಡಕತ್ತೀನಿ ಇಲ್ಲಿ, ಸಂಬಳ ಎಷ್ಟೇ ಇದ್ರು ಬರೀ 6,000 ರೂಪಾಯಿ ಉಳಿಸಿದ್ರು 35 ವರ್ಷಕ್ಕ 12% ಹಂಗ್ ಉಳಿಸಿದ್ರು 3.5 ಕೋಟಿ ಬೆಳೆಸುವಷ್ಟು ಶಕ್ತಿ ನಮ್ ದುಡ್ಡಿಗಿದೆ. ಬಟ್ ಪ್ರಾಬ್ಲಮ್ ಏನ್ ಹೇಳ? ಮಾಡಲ್ಲ ನಾವು. ನಮ್ಗೆ ಏನಿದ್ರೆ ಹಿಂಗ್ ಹಾಕ್ಬೇಕು, ಹಿಂಗ್ ಬರ್ಬೇಕು. ಏನ್ ಹೇಳಿ? ಈಗ ಹಾಕಿದ ತಕ್ಷಣ ಕೈಗೆ ದುಡ್ಡು ಬರ್ಬೇಕು. ದಿಢೀರ್ ಶ್ರೀಮಂತರಾಗಿರೋರು ಯಾರಿಲ್ಲ. ಒಬ್ರು ಹೇಳಿದ್ರು, ಒಬ್ಬ ಫೋರ್ಡ್ ಕಂಪ್ನಿ ಮಾಲೀಕ ಕೇಳಿದ್ರು, ಸರ್ ನೀವು ಇಷ್ಟೊಂದು ದುಡ್ಡು ಮಾಡಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಅಂದ್ರು. ನಾವ ಹೇಳ್ದ, ಓವರ್ ನೈಟ್ ಅಲ್ಲಿ ದುಡ್ಡು ಬಂತು ನನಗಂದ. ಓವರ್ ನೈಟ್ ನಾಗ ಇಷ್ಟಂಗ್ ದುಡ್ಡು ಬಂತಂದ್ರ ಅದಕ್ಕೆ 20 ವರ್ಷ ಕೆಲಸ ಮಾಡಿ ನಂದವ್. ಅರ್ಥ ಆಗ್ಲಿಕ್ಕತ್ತದ? ಒಂದು ದಿನದಲ್ಲಿ ಗಳಿಸಿದ್ದೀನಿ, ಬಟ್ ಒಂದಿನ ಗಳಿಸಕ್ 20 ವರ್ಷ ಕೆಲಸ ಮಾಡಿನ ಅಂತ ಹೇಳ್ದವ್. ಅಂದ್ರೆ ಅರ್ಥ ಏನಂದ್ರೆ, ಯು ಶುಡ್ ನಾಟ್ ಲುಕ್ ಇನ್ ಟು ಶಾರ್ಟ್ ಕಟ್. ನಿಮ್ಮ ಹಣಕ್ಕೆ ಕೆಲ್ಸಕ್ಕೆ ಹಾಕ್ಬೇಕಂದ್ರೆ ಪ್ರತಿನಿತ್ಯ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸೊ ಹಾಗಾಗಿ ಸುಮಾರು ವಿಷಯಗಳಿಲ್ಲಿ ನಾನು ಮಾತಾಡುವಂಥದ್ದಿದೆ. ಬರಲ್ವಾ? ಮೈಕ್ ಬರಲ್ವಾ? ಓಕೆ. ಸೊ ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಗೆ ಈ ಸಪ್ತ ಋಷಿ ಇದರಲ್ಲಿ ನಿಮ್ಮ ಹಣನ ಸಂಪಾದನೆ ಮಾಡೋದಲ್ಲದೆ ಎಲ್ಲಿ ಹೂಡಿಕೆ ಮಾಡಬೇಕು. ಹೂಡಿಕೆಗಳಲ್ಲಿ ಇವತ್ತು ಮ್ಯೂಚುವಲ್ ಫಂಡ್ ಅಂತ ಇದೆ. ಏನಂತಿದೆ? ಐ ವಿಲ್ ಟೇಕ್ ಜಸ್ಟ್ ಅನದರ್ 10 minutes. ಮ್ಯೂಚುವಲ್ ಫಂಡ್ ಅಂತಿದೆ. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ನಾವು ಸಂಪಾದನೆ ಮಾಡಿರುವಂತ ಹಣನ ಬೇರೆ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ ಮಾಡೋದು. ಯಾವ ಬಿಸ್ನೆಸ್? ನಾವು ಉಪಯೋಗಿಸುವಂತ ವಸ್ತುಗಳಿದೆ. ಇವತ್ತು ಟಾಟಾ ಮೋಟಾರ್ಸ್, ಟಾಟಾ ಗಾಡಿಗಳು ಕೇಳಿದೀರಾ? ಮಾರುತಿ ಕಾರ್ ಯೂಸ್ ಮಾಡಿದೀರಾ? ಮನೆಗೆ ಹಚ್ಬೇಕಾದ್ರೆ ಏಷ್ಯನ್ ಪೇಂಟ್ ಕೇಳಿದೀರಾ? ನಾವು ಉಪಯೋಗಿಸುವಂತ ಮೊಬೈಲ್ ಏರ್ಟೆಲ್ ಕಂಪ್ನಿ ಕೇಳಿದೀವಾ? ಈ ತರ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡೋದು. ಯಾರು ಹೂಡಿಕೆ ಮಾಡ್ತಾರ? ನಮಗ್ ಗೊತ್ತಿಲ್ಲ ನಾಲೆಜ್.
ಗೊತ್ತಿರೋರು ಯಾರು? ಫಂಡ್ ಮ್ಯಾನೇಜರ್ಸ್ ಅಂತ ಇರ್ತಾರೆ. ಈ ಫಂಡ್ ಮ್ಯಾನೇಜರ್ಗಳು ಇವರು ಇಂಥ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡ್ತಾರೆ. ಅಂದ್ರೆ ಏನು? ನಾವು ಉಪಯೋಗಿಸುವಂತ ಕೋಲ್ಗೇಟ್ ಆಗಿರ್ಬೋದು, ತಿನ್ನುವಂತ ಬಿಸ್ಕೆಟ್ ಇದೆ ITC ಕಂಪ್ನಿ ಆಗಿರ್ಬೋದು, ರೈಟ್, ನಾವು ಓಡಿಸುವಂತ ಕಾರ್ ಆಗಿರ್ಬೋದು, ನಾವು ಕೆಲಸ ಮಾಡುವಂತ ಕೆಲವೊಂದು ಬ್ಯಾಂಕ್ಗಳಲ್ಲಿ ಇರ್ಬೋದು, IT ಸಾಫ್ಟ್ವೇರ್ ಈ ತರ ಬೇರೆ ಬೇರೆ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡುವಂತ ಮ್ಯೂಚುವಲ್ ಫಂಡ್ಗಳಿದೆ. ಈ ಮ್ಯೂಚುವಲ್ ಫಂಡ್ಗಳು ನಮ್ಮ ದೇಶದಲ್ಲಿ ಕಳೆದ 15-20-25 ವರ್ಷದಿಂದ ಏನು ಹೂಡಿಕೆ ಮಾಡ್ಕೊಂಡು ಬಂದಿದ್ದಾರೆ, ಇದು ಕೊಟ್ಟಿರುವಂತ ರಿಟರ್ನ್ಸ್ ಬಂದ್ಬಿಟ್ಟು ಸುಮಾರು 15-16% ರಿಟರ್ನ್ಸ್ ಕೊಟ್ಟಿದೆ. ಬಟ್ ಇದಕ್ಕೆ ಇಂಪಾರ್ಟೆಂಟ್ ಹೇಳ, ಇದನ್ನ ಹೂಡಿಕೆ ಮಾಡ್ಬೇಕಾದ್ರೆ ಒಬ್ಬ ಗೈಡ್ ಇರ್ಬೇಕು, ಒಬ್ಬ ಮೆಂಟರ್ ಇರ್ಬೇಕು. ನನಗೆ ಹುಷಾರಿಲ್ಲ ಅಂದ್ರೆ ನಾವು ಯಾರ ಹತ್ರ ಹೋಗ್ತೀವಿ? ಗೂಗಲ್ ಅಲ್ಲಿ ಯಾಕೆ ತಗೊಳ್ಳಲ್ಲ ಟ್ಯಾಬ್ಲೆಟ್? ನೀವು ಗೂಗಲ್ ಅಲ್ಲಿ ಹೊಡೆದ್ರೆ ಬರುತ್ತಲ್ಲ, ನನಗೆ ಹೆಡ್ ಏಕ್ ಇದೆ, ಯಾವ ಟ್ಯಾಬ್ಲೆಟ್ ತಗೋಬೇಕು ಗೂಗಲ್ ದವ್ನು ಹೇಳ್ತಾನೆ. ತಗೊಂತೀವ ಮೆಡಿಸಿನ್? ಏನ್ ಮಾಡ್ತೀವಿ? ಡಾಕ್ಟರ್ ಹತ್ರ ಹೋಗ್ತೀವಿ. ಯಾಕೆ ಹೇಳಿ? ಗೂಗಲ್ ನೋಡಿ ತಗೊಳಕ್ಕಾಗಲ್ಲ, ಯಾಕಂದ್ರೆ ಬಾಡಿನ ಚೆಕ್ಅಪ್ ಮಾಡಿಸ್ಬೇಕು ಫಸ್ಟ್. ಹಂಗೆ ಇನ್ವೆಸ್ಟ್ಮೆಂಟ್ಗೂ ಒಂದು ಇಂಪಾರ್ಟೆಂಟ್ ಇದೆ, ಇದಕ್ಕೆ ವೆಲ್ತ್ ಚೆಕ್ಅಪ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆಲ್ತ್ ಚೆಕ್ಅಪ್ ಕೇಳಿದೀವ ನಾವು? ಕೇಳಿದೀವ? ಹಂಗೆ ವೆಲ್ತ್ ಚೆಕ್ಅಪ್ ಅಂತಿದೆ. ಈ ವೆಲ್ತ್ ಚೆಕ್ಅಪ್ ಅನ್ನೋದು ಒಂದು ಪ್ರೊಸೆಸ್. ನೀವು ಕೊಟ್ಟಿರುವಂತ ಡೇಟಾ, ನಿಮ್ಗೆ ಎಷ್ಟು ಆದಾಯ ಅದ, ನಿಮ್ಗೆ ಎಷ್ಟು ಖರ್ಚದ, ನಿಮ್ಮ ಫ್ಯೂಚರ್ಗೆ ಏನೇನು ಗುರಿಗಳದಾವ, ಎಷ್ಟು ಎಮರ್ಜೆನ್ಸಿ ಫಂಡ್ ಇಟ್ಕೋಬೇಕು, ಎಷ್ಟು ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಇಟ್ಕೋಬೇಕು, ಎಷ್ಟು ನೀವು ಮನೆ ಕಟ್ಸಕ್ ಇಟ್ಕೋಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಒಂದೊಂದು ವೆಲ್ತ್ ಚೆಕ್ಅಪ್, ಒಂದು ಅಡ್ವೈಸ್ ನ ಕೊಡುವಂತದನ್ನ ವೆಲ್ತ್ ಚೆಕ್ಅಪ್ ಅಂತ ಹೇಳ್ತೀವಿ. ಅಂತ ಒಂದು ವೆಲ್ತ್ ಚೆಕ್ಅಪ್ ಫಾರ್ಮ್ ನಾನು ನಿಮ್ ಜೊತೆ ಶೇರ್ ಮಾಡಕ್ ಹೋಗ್ತಾ ಇದ್ದೀನಿ. ರೈಟ್ ಸರ್, ಅದು ನಿಮ್ಗೆ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತಾ ಇದೀವಿ ಮೊಹಮ್ಮದ್ ಸರ್. ಓಕೆ, ನಿಮ್ ಎಲ್ಲಾ ಪಾರ್ಟಿಸಿಪೆಂಟ್ ಕಳಿಸ್ಕೊಡಿ. ಯಾಕೆ ವೆಲ್ತ್ ಚೆಕ್ಅಪ್ ಫಾರ್ಮ್ ಇಂಪಾರ್ಟೆಂಟ್ ಇದೆ ಅಂದ್ರೆ, ನಾನು ಹೇಳಿದ್ದಲ್ಲ ನಿಮ್ಗೆ, ಈ ಒಂದು ಟಾಪಿಕ್ ಏನದಲ್ಲ, ಅಟ್ಲೀಸ್ಟ್ ಐ ನೀಡ್ ಅನದರ್ 2-3 hours, ಬಟ್ ಐ ವಿಲ್ ಕಟ್ ಡೌನ್, ಯಾಕಂದ್ರೆ ನನ್ಗೆ ಗೊತ್ತಿದೆ ಟೈಮಿಂದ ಒಂದು ಅಭಾವ ಇರೋದ್ರಿಂದ. ಬಟ್ ಒಂದು ಇಂಪಾರ್ಟೆಂಟ್ ಅಂದ್ರೆ 7 ಮಂತ್ರಗಳಲ್ಲಿ ಒಂದು ದುಡ್ಡು ಉಳಿಸೋದು ಮತ್ತು ಬೆಳೆಸೋದು. ಎರಡನೇದೇನು? ಎಮರ್ಜೆನ್ಸಿ ಫಂಡ್ ಯಾಕೆ ಇಟ್ಕೋಬೇಕು. ಮೂರನೇದು ಇನ್ಶೂರೆನ್ಸ್ ಯಾಕೆ ತಗೋಬೇಕು. ಇವತ್ತು ಇನ್ಶೂರೆನ್ಸ್ ಬಗ್ಗೆ ಬಹಳಷ್ಟು ಜನ, ಯಾರೋ ಏಜೆಂಟ್ ಬರ್ತಾನೆ, ಯಾವ್ದೋ ಇನ್ಶೂರೆನ್ಸ್ ಕೊಟ್ಟು ಹೋಗ್ತಾನೆ, ನಮ್ಗೆ ಗೊತ್ತಿಲ್ಲ ಯಾಕೆ ತಗೋಬೇಕಂತ, ಅದ್ರ ಬಗ್ಗೆ ತಿಳ್ಕೊಳ್ಳೋಂಥದ್ದು. ಮೂರನೇದು, ನಮ್ಮ ದೇಶ ಬೆಳೆಯಕತ್ತದ. ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿದೆ. ಇವತ್ತು ನಮ್ಮ ದೇಶ 5ನೇ ಬಲಾಢ್ಯ ರಾಷ್ಟ್ರ ಆಗಿದೆ. ಎಷ್ಟು? ನೆಕ್ಸ್ಟ್ 6-7 ವರ್ಷದಲ್ಲಿ ನಮ್ಮ ದೇಶ 3ನೇ ಸ್ಥಾನಕ್ಕೆ ಹೋಗ್ಲಕತ್ತದ. ಎಷ್ಟಕ್ಕ? ಅದಕ್ಕೆ ನಾವು ಒಂದು ಹೊಸ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ 100ನೇ ವರ್ಷ ಆಗಸ್ಟ್ರಲ್ಲಿ ನಮ್ಮಲ್ಲಿ ಇರುವಂತ ಇಷ್ಟು ಜನರಲ್ಲಾದ್ರೂ 1 ಕೋಟಿಯಷ್ಟು ಅಸೆಟ್ ನಾವು ಜನರೇಟ್ ಮಾಡ್ಬೇಕು. ಕಂಟ್ರಿ ಬೆಳೆದಂದ್ರೆ ನಾವು ಬೆಳಿಬೇಕು. ಹೆಸರು ಅದಕ್ಕೆ ಇಂಡಿಯಾ at 100 ಅಂತ ಹೆಸರಿದೆ. ದೇಶ ಬಹಳ ನೆಕ್ಸ್ಟ್ 8-10 ವರ್ಷದಲ್ಲಿ ನಮ್ಮ ದೇಶದ GDP ಏನಂತ ಏನ್ ಕರಿತೀವಿ, ಅದು $6 ಟ್ರಿಲಿಯನ್ ಹೋಗಕತ್ತದ. ಬಟ್ ಅಮೆರಿಕದ ಪರಿಸ್ಥಿತಿ ಆಗ್ಬಾರ್ದು. ದೇಶ ಬೆಳೆದದ, ಜನ ಅಲ್ಲಿ ಇನ್ನೂ ಕ್ರೆಡಿಟ್ ಕಾರ್ಡ್ ಅಲ್ಲಿ ಬದುಕಕತ್ತಾರ. ನಮ್ಮ ದೇಶ ಜೊತೆ ನಾವು ಬೆಳಿಬೇಕಪ್ಪ ಅಂದ್ರೆ ಹೂಡಿಕೆ ಮಾಡೋದು ಕಲಿಬೇಕು. 4ನೇದೇನಪ್ಪಾ ಅಂದ್ರೆ, ಮ್ಯೂಚುವಲ್ ಫಂಡ್ ಅಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡ್ಬೇಕು. ಇದೇನಿದೆ ನೋಡಿ, SIP, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಏನಂತ ಕರೀತಾರೆ ಇದಕ್ಕೆ? ಇದಕ್ಕೆ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತಲೂ ಹೇಳ್ತಾರೆ. ನನಗೆ ಬರುವಂತ ಆದಾಯದಲ್ಲಿ ಪ್ರತಿ ತಿಂಗಳು ಹೂಡಿಕೆ ಮಾಡ್ತಾ ಹೋದ್ರೆ ಹೆಂಗ್ ಬೆಳೀತದ. ಇದಕ್ಕೆ ಬೆಸ್ಟ್ ಏನಂದ್ರೆ, ಯಾವಾಗಾದ್ರೂ ಮೊಹಮ್ಮದ್ ಸರ್ ನೀವು ಟೈಮ್ ಸಿಕ್ಕ ಸ್ವಲ್ಪ ನೀವು ಹೇಳ್ಬೋದು, ಯಾಕಂದ್ರೆ ನೀವು ಎಕ್ಸ್ಪೀರಿಯನ್ಸ್ಡ್ ಇನ್ವೆಸ್ಟರ್ ಇವಾಗ. ಸೊ ಖಂಡಿತ ಹೇಳ್ಬೋದು. ಇದ್ರ ಬಗ್ಗೆ ಅಟ್ಲೀಸ್ಟ್ ನಾವು ಗೈಡ್ ಮಾಡಿ ಯಾರಿಗಾದ್ರೂ ಇದ್ನೆಸ್ ಇದ್ರೆ. 5ನೇದು ಬಂದ್ಬಿಟ್ಟು ಇನ್ವೆಸ್ಟ್ ಬಿಲ್ಡ್ ಫಾರ್ ರಿಟೈರ್ಮೆಂಟ್. ಎಷ್ಟೊಂದ್ ಜನ ಪೆನ್ಷನ್ ಇಲ್ಲ ಇವಾಗ ಮುಂದಿನ ಬರಗಳಲ್ಲಿ. ಕರೆಕ್ಟಾ? ಪೆನ್ಷನ್ ಯಾರು ಕೊಡ್ತಾರೆ? ನಾವೇ ಮಾಡ್ಕೋಬೇಕು ನಮ್ಮ ಪೆನ್ಷನ್. ಅದಕ್ಕೆ ಹೆಂಗ್ ಪ್ಲಾನ್ ಮಾಡ್ಕೋಬೇಕು ಅನ್ನೋದು ರಿಟೈರ್ಮೆಂಟ್ ಬಗ್ಗೆ ಇದೆ. ಮೇಕ್ ಸೆನ್ಸ್ ಆಫ್ ಪಾಸ್ಟ್. ಈಗ ಎಲ್ಲ ಗೊತ್ತಿಲ್ಲ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಕೆಲವೊಂದು ಎಲ್ಲೋ ಒಂದು ಕಡೆ ಇನ್ಶೂರೆನ್ಸ್ ತಗೊಂಡ್ಬಿಟ್ಟಿರ್ತೀವಿ, ಯಾವ್ದೋ ಶೇರ್ಸ್ನಾಗ ಹಾಕಿರ್ತೀವಿ, ಎಲ್ಲೋ ಬ್ಯಾಂಕ್ FD ಹಾಕಿರ್ತೀವಿ, ಕೆಲವೊಬ್ರು ಕೋಆಪರೇಟಿವ್ ಬ್ಯಾಂಕ್ನ ರೊಕ್ಕ ಹಾಕಿರ ಯಾಕ ಬಡ್ಡಿ ಜಾಸ್ತಿ ಸಿಗ್ತದಂತ. ಸೊ ಅಂತವೆಲ್ಲ ಇನ್ವೆಸ್ಟ್ಮೆಂಟ್ ಇಟ್ಕೋಬೇಕಾ ಬೇಡ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು 6ನೇ ಪಾಯಿಂಟ್. 7ನೇ ಪ್ಲಾನ್ ಏನಂದ್ರೆ ಟ್ಯಾಕ್ಸ್ ಪ್ಲಾನಿಂಗ್ ಯಾವಾಗ ಮಾಡ್ಬೇಕು. ಯಾಕಂದ್ರೆ ನಾವು ಏನೇ ಸಂಪಾದನೆ ಮಾಡಿದ್ರು ಅದಕ್ಕೆ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಬೇಕಾಗ್ತದೆ. ಎಷ್ಟು ಪರ್ಸೆಂಟೇಜ್ ಅಬೋವ್ ಇದ್ರೆ ಟ್ಯಾಕ್ಸ್ ಕಟ್ಟಬೇಕು, ಅಥವಾ ಟ್ಯಾಕ್ಸ್ ಕಟ್ಟದೇನೆ ನೇರ ಮಾರ್ಗದಲ್ಲಿ ಟ್ಯಾಕ್ಸ್ ಉಳಿಸುವಂತ ವಿಧಾನಗಳು ಏನೇನಿದೆ ಅಂತ ತಿಳ್ಕೊಳ್ಳೋದು ಟ್ಯಾಕ್ಸ್ ಪ್ಲಾನಿಂಗ್ ಇದೆ. ಸೊ ಇಂಥ 7 ಪಾಯಿಂಟ್ಗಳನ್ನ ನೀವು ಬರ್ದಿಟ್ಕೊಳ್ಳಿ. ಇನ್ನೊಂದ್ಸರಿ ಇದ್ರದ್ದು ಸಪ್ರೇಟ್ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ, ನಿಮಗೆ ಕಲಿಯೋಕ್ಕೆ ಅವಕಾಶ ಇದೆ. ಬಟ್ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಇವತ್ತು ನಾನು ಹೇಳ್ಕೊಟ್ಟಿರುವಂಥದ್ದು ಏನಪ್ಪಾ ಅಂದ್ರೆ, ಒಂದು ಸಣ್ಣದು ತಿರುಪತಿ ಗುಡಿಗೆ ಹೋದ್ರೆ ಒಂದು ಬೂಂದಿ ಕೊಡ್ತಾರ, ಯಾರೊಬ್ರು ಕೈಯಾಗಿ ಪ್ರಸಾದ ಕೊಡ್ತಾರಲ್ಲ, ಅಷ್ಟೇ ಕೊಟ್ಟಿರೋದು ನಾನು ನಿಮ್ಗೆ. ಇನ್ನ ಲಡ್ಡು ಕೊಟ್ಟಿದೆ ನಿಮ್ ಕೈಗೆ, ಯಾವ್ದೋ ತಿರುಪತಿ. ಯಾಕ ಅಷ್ಟೊಂದು ವಿಷಯಗಳು ಇದ್ರಲ್ಲಿ ಇದೆ ಆ ಪ್ರಸಾದ್ ತಿಳ್ಕೊಳ್ಳೋಂಥದ್ದು. ಹಾಗಾಗಿ ಒಂದು ಚೂರು ಕೊಟ್ಟಿದ್ದೀನಿ. ಬಟ್ ಒಂದು ಇಂಪಾರ್ಟೆಂಟ್, ಯಾರ್ಯಾರಿಗೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು ನೆಸೆಸಿಟಿ ಇದೆ
ನೀವೆಲ್ಲ ಏನ್ ಮಾಡ್ಬೇಕು, ಒಂದು ಫಾರ್ಮ್ ನ ಕಳಿಸ್ಕೊಡ್ತಾರೆ, ಇದ್ರ ಹೆಸರು ಬಂದ್ಬಿಟ್ಟು ವೆಲ್ತ್ ಚೆಕ್ಅಪ್ ಫಾರ್ಮ್. ಏನಂತ ಕರೀತಾರೆ? ವೆಲ್ತ್ ಚೆಕ್ಅಪ್ ಫಾರ್ಮ್ ಅಂತಿದೆ. ಈ ಫಾರ್ಮ್ ನ ಆನ್ಲೈನ್ ಅಲ್ಲಿ ಕಳಿಸ್ಕೊಡ್ತಾರೆ. ಇದನ್ನ ಯಾರ್ಯಾರು ಫಿಲ್ ಮಾಡ್ಕೊಡ್ತೀರಾ ಅವರಿಗೆ ನಿಮಗೆ 1 to 1 ಕೂತ್ಕೊಂಡು ನೀವು ಹೆಂಗೆ ಉಳಿತಾಯ ಮಾಡಬೇಕು, ಇದನ್ನ ಹೆಂಗೆ ಬೆಳೆಸಬೇಕು, ನಿಮ್ಮ ಆದಾಯದ ಪ್ರಕಾರ. ಆಲ್ರೆಡಿ ಸರ್ ನಿಮ್ಗೆ ಸಾಲ ಆಗೋಗಿದೆ, ಆ ಸಾಲನ ಹೆಂಗ್ ತೀರಿಸ್ಬೇಕು ಸರ್, ಆಲ್ರೆಡಿ ನನ್ ಖರ್ಚು ಜಾಸ್ತಿ ಆಗ್ಲಿಕ್ಕತ್ತದ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು, ಇದೆಲ್ಲದರ ಮಧ್ಯೆ ನೆಕ್ಸ್ಟ್ 5, 10, 15 ವರ್ಷಕ್ಕೆ ನಾನು ಫೈನಾನ್ಷಿಯಲಿ ಹೆಂಗೆ ಗ್ರೋ ಆಗ್ಬೇಕು ಅನ್ನೋದ್ರ ಬಗ್ಗೆ ಆ ವೆಲ್ತ್ ಚೆಕ್ಅಪ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತದೆ. ಬಹಳ 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 ಇಂಪಾರ್ಟೆಂಟ್ ಅದು. ಯಾಕಂದ್ರೆ ಪ್ರತಿಯೊಬ್ಬ ನಮ್ಗೆ ಇವತ್ತು ನಮ್ಮ ಜೀವನದಲ್ಲಿ ಟ್ಯಾಕ್ಸ್ ಬಗ್ಗೆ ಅಂದ್ರೆ ಚಾರ್ಟೆಡ್ ಅಕೌಂಟ್ ಹತ್ರ ಹೋಗ್ತೀವಿ, ಲೀಗಲ್ ಬಗ್ಗೆ ಆದ್ರೆ ಲಾಯರ್ ಹತ್ರ ಹೋಗ್ತೀವಿ ಅಲ್ವಾ, ಅದೇ ತರ ಹೆಲ್ತ್ ಬಗ್ಗೆ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತೀವಿ. ಬಟ್ ಫೈನಾನ್ಷಿಯಲ್ ನಮ್ಮ ಅಣ್ಣನೋ ನಮ್ಮ ತಮ್ಮನೋ ಅಥವಾ ನಮ್ಮ ಫ್ರೆಂಡೋ ಮಜಾ ಏನ್ ಗೊತ್ತಾ, ಅವ್ರಿಗೂ ಏನು ಗೊತ್ತಿಲ್ಲ, ಅಂತವ್ರ ಹತ್ರ ನಾವು ಅಡ್ವೈಸ್ ತಗೊಂತ ಇದ್ದೀವಿ. ಮೆನಿ ಟೈಮ್ಸ್ ಸಚ್ ಥಿಂಗ್ಸ್ ಮೇ ಗೋ ರಾಂಗ್. ಅದಕ್ಕೇನಂದ್ರೆ ಎಲ್ಲೇ ಹೋಗಿ ಒಬ್ಬ ಪ್ರೊಫೆಷನಲ್ ಫೈನಾನ್ಷಿಯಲ್ ಅವ್ರ ಹತ್ರ ಕೂತ್ಕೊಂಡು ನನ್ನ ಹಣಕಾಸಿನ ವಿಷಯಗಳನ್ನ ಮಾತಾಡಿದಾಗ ಅವ್ರು ಗೈಡ್ ಮಾಡೋ ರೀತಿಯಲ್ಲಿ ನಾವು ಮಾಡ್ಕೊಂತ ಹೋದ್ರೆ ಖಂಡಿತವಾಗ್ಲೂ ನಾವು ಸಹ ಹಣಕಾಸಿನ ವಿಷಯದಲ್ಲಿ ಬೆಳೆಯಕ್ ಸಾಧ್ಯ ಇದೆ. ಎಷ್ಟು ಜನರಿಗೆ ಈ ಪಾಯಿಂಟ್ ಅರ್ಥ ಆಗ್ತದೇನಾ? ನಿಮ್ ಮುಖಗಳು ನೋಡಿದ್ರೆ ಖುಷಿ ಕಾಣಿಸ್ತಲ್ಲ, ಟೆನ್ಷನ್ ಕಾಣಿಸ್ತಕ್ಕಂಥದ್ದು. ತುಂಬಾ ಸ್ಟ್ರೆಸ್ಫುಲ್ ಆಗಿದೆನಾ ಕ್ಲಾಸ್ ಇವತ್ತು? ಇಂಟ್ರೆಸ್ಟಿಂಗ್ ಆಗಿದೆನಾ? ಸೊ ಹಾಗಾಗಿ ಒಂದೇ ಒಂದಂದೇನಂದ್ರೆ ಯಾರ್ಯಾರಿಗೆ ಇದು ಕಂಪಲ್ಷನ್ ಅಲ್ಲ, ನಾನು ಹೇಳ್ತಾ ಇದ್ದೀನಿ ಯಾವುದೇ ಪ್ರಾಡಕ್ಟ್ ಅಲ್ಲ, ಬಟ್ ನಿಮ್ಮ ಜೀವನಕ್ಕೆ ನೀವು ಮುಟ್ಟುವ ಗುರಿ ಹೆಂಗ್ ಮುಟ್ಬೇಕು ಅನ್ನೋದನ್ನ ಫೈನಾನ್ಷಿಯಲಿ ಹೇಳ್ಕೊಡುವಂತ ಒಂದು ವೆಲ್ತ್ ಚೆಕ್ಅಪ್ ಇದು. ಅರ್ಥ ಆಗ್ತದನ ಎಲ್ರಿಗೂ? ಓಕೆ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಅದರ್ವೈಸ್ ನಂದು ಮೋಸ್ಟ್ ಆಫ್ ಥಿಂಗ್ಸ್ ಸ್ವಲ್ಪ ನಾನು ಮುಗಿಸ್ಬಿಟ್ಟಿದ್ದೀನಿ, ಯಾಕಂದ್ರೆ ಇನ್ನೂ ತಗೊಂಡ್ಬಿಟ್ರೆ ಇನ್ನೂ ಮತ್ತೆ ಟೈಮ್ ಜಾಸ್ತಿ ತಗೊಂಡ್ಬಿಡುತ್ತೆ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ, ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಸರಿ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿದ್ರಾ? ಇಲ್ಲೂ ಬಂದ್ಬಿಟ್ಟಿದ್ದಾರೆ ಅವರು. ಓಕೆ, ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಕೇಳಿದ್ ಎಷ್ಟು ಜನ ನಿಮ್ಗೆ ಗೊತ್ತಿದೆ ಕ್ರಿಪ್ಟೋ ಕರೆನ್ಸಿ ಅಂದ್ರೆ? ಓಕೆ, ಒಂದು ಹೇಳ್ತೀನಿ, ಇದ್ರ ಬಗ್ಗೆ ದಯವಿಟ್ಟು ಯಾರು ಕೈ ಹಾಕಕ್ ಹೋಗ್ಬೇಡಿ. ನಮ್ಮ ದೇಶದಲ್ಲಿ ಕಾನೂನು ಪ್ರಕಾರ ಸಂವಿಧಾನದಲ್ಲಿ ಅಥವಾ ನಮ್ಮ RBI ನಲ್ಲಿ ಕ್ರಿಪ್ಟೋ ಕರೆನ್ಸಿ ಲೀಗಲ್ ಅಲ್ಲ. ಆದ್ರೂ ಬಹಳಷ್ಟು ಆಪ್ಗಳು ಬಂದವ, ಬಿಟ್ ಕಾಯಿನ್ ಅಂತ ಅದಂತ ಬಂದವ. ಇದು ನಾನು ಇಲ್ಲ ಅಂತಲ್ಲ, ಅಮೆರಿಕಾದಲ್ಲಿ ಲೀಗಲ್ ಇದೆ. ಬಟ್ ನಮ್ಮ ದೇಶದಲ್ಲಿ ಕ್ರಿಪ್ಟೋ ಕರೆನ್ಸಿನಲ್ಲಿ ಹೂಡಿಕೆ ಮಾಡೋದು RBI ಪ್ರಕಾರ ಲೀಗಲ್ ಅಲ್ಲ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಕ್ರಿಪ್ಟೋ ಕರೆನ್ಸಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿರುವಂತ ಜನರು ಬಹಳ ಕಡಿಮೆ ಇದ್ದಾರೆ. ಯಾವ್ದು ವಿಷಯ ನಮ್ಗೆ ಅರ್ಥ ಆಗಿಲ್ಲ ಅಲ್ಲಿ ಹೂಡಿಕೆ ಮಾಡಬಾರ್ದು, ಯಾವ್ದು ಅರ್ಥ ಆಗದಲ್ಲಿ ಕೈ ಹಾಕ್ಬೇಕು. ಅರ್ಥ ಆಗ್ಲಿಕ್ಕಂತ ನಾನು ಹೇಳೋದು. ಬಹಳ ಜನ ಏನ್ ಮಾಡಕತ್ತಾರ, ದುಡ್ಡು ಮಾಡೋದು ಒಂದೇ ವಿಚಾರ ಮಾಡ್ತಾರ, ಅಂತವರೇ ಇಂಥದಕ್ಕೆ ಸಿಕ್ಕಾಕೊಳ್ಳೋದು. ಸೊ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಇಟ್ ಇಸ್ ಅ ವರ್ಚುವಲ್ ಕರೆನ್ಸಿ, ಇಟ್ಸ್ ಅ ಡಿಫ್ರೆಂಟ್ ಟೆಕ್ನಾಲಜಿ. ಅದು ನಾನು ಹೇಳ್ತಾ ಇದ್ದೀನಲ್ಲ, ಸ್ವತಃ ನಾನು ನಮ್ಮ ಇನ್ವೆಸ್ಟರ್ ಯಾರಿಗೂ ಸಜೆಸ್ಟ್ ಮಾಡಿಲ್ಲ. ಯಾಕಂದ್ರೆ ಯಾವ್ದು RBI ಅಂಡರ್ ಅಲ್ಲಿ ಇಲ್ಲ ಅಂತ ಇನ್ವೆಸ್ಟ್ಮೆಂಟ್ಗಳು ಮಾಡಬಾರ್ದು. ನೀವು ಬೈ ಚಾನ್ಸ್ ಮಾಡಿದ್ರು ದುಡ್ಡು ಕಳ್ಕೊಳ್ಳುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಕ್ರಿಪ್ಟೋ ಕರೆನ್ಸಿ ಎಂತ ಲೆವೆಲ್ ಜನ ತಗೊಂಡೋಗಿದ್ದಾರೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಎಲ್ಲಾ ಕರೆನ್ಸಿಗಳು ಹೋಗಿ ಕ್ರಿಪ್ಟೋ ಕರೆನ್ಸಿನ ಉಳ್ಕೊಂತಂತ. ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ದೇಶದ ಸರ್ಕಾರದಲ್ಲಿ ಕಂಟ್ರೋಲ್ ಇರೋದೇ ಒಂದು ಕರೆನ್ಸಿ, ಅದು ಕಳ್ಕೊಂಡ್ಬಿಟ್ರೆ ಇನ್ನೇನ್ ಮಾಡ್ತಾರ ಅವರು. ಎರಡನೇದು, ಯಾವುದೇ ಕರೆನ್ಸಿ ಒಂದು ದಿನಕ್ಕೆ 25% ಬೀಳಬಾರ್ದು. ಯೋಚನೆ ಮಾಡಿ, ಇವತ್ತು ನಮ್ಮ ದೇಶದ ಡಾಲರ್ 78 ರೂಪಾಯಿ ಇರೋದು ಸಡನ್ ಆಗಿ 150 ರೂಪಾಯಿ ಆಗೋಯ್ತು. ಮ್ಯಾನೇಜ್ ಮಾಡಕ್ ಆಗತ್ತಾ? ಯಾಕಂದ್ರೆ ಇಂಪೋರ್ಟ್ ಮಾಡ್ಕೋಬೇಕು, ಏನು, ಕ್ರೂಡ್ ಆಯಿಲ್. ಸೊ ಇಟ್ ಇಸ್ ನಾಟ್ ಈಸಿ ಟು ಡೂ ದಟ್. ಇದು ಏನಂತಂದ್ರೆ ಒಂದು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಒಂದು ಎಕ್ಸ್ಪೆರಿಮೆಂಟ್ ನಡೀತಾ ಇದೆ. ಬಟ್ ನಮ್ಮಂತ ಇನ್ವೆಸ್ಟರ್ಗಳಿಗೆ ಖಂಡಿತವಾಗ್ಲೂ ಕ್ರಿಪ್ಟೋ ಕರೆನ್ಸಿಯಲ್ಲಿ ದುಡ್ಡು ಹಾಕಕ್ ಹೋಗ್ಬೇಡಿ. ಹಾಕಿದ್ರು ಕಳ್ಕೊಳ್ಳೋಂತ ಚಾನ್ಸಸ್ ಜಾಸ್ತಿ ಇದೆ. ಎಷ್ಟು ಜನರಿಗೆ ಅರ್ಥ ಆಯ್ತು ಪಾಯಿಂಟ್? ಓಕೆ, ಎಸ್, ಯಾ, ಸ್ಮಾಲ್ ಕೇಸಸ್ ವರ್ಸಸ್ ಮಾರ್ಕೆಟ್. ವಂಡರ್ಫುಲ್ ಸರ್, ಒಳ್ಳೆ ನಾಲೆಜ್ ಇದ್ದಾರೆ ಸರ್ ನಿಮ್ಮ ಹತ್ರ. ಸ್ಮಾಲ್ ಕೇಸಸ್ ವರ್ಸಸ್ ಮ್ಯೂಚುವಲ್ ಫಂಡ್. ವಂಡರ್ಫುಲ್. ಮ್ಯೂಚುವಲ್ ಫಂಡ್ ಅಂದ್ರೆ ಏನು? ಮ್ಯೂಚುವಲ್ ಫಂಡ್ ಅಂದ್ರೆ ಸ್ಮಾಲ್ ಹೂಡಿಕೆ ಇರೋರೆಲ್ಲರೂ ಸೇರ್ಕೊಂಡು ಅವರ ದುಡ್ಡನ್ನ ಒಬ್ಬ ಫಂಡ್ ಮ್ಯಾನೇಜರ್ ಕೊಡ್ತಾರೆ. ಆ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ, ಹಿ ಈಸ್ ರಿಕಗ್ನೈಸ್ಡ್ ಬೈ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಅವನ್ನ ಅದರ ಅಂಡರ್ ಕೆಲಸ ಮಾಡುವಂತ ಫಂಡ್ ಮ್ಯಾನೇಜರು ಅವ್ರನ್ನ ಅಪಾಯಿಂಟ್ ಮಾಡ್ಕೊಂಡಿರೋದು ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಟಾಟಾ, SBI, HDFC, ICICI ಅಂತ ಕಂಪ್ನಿಗಳು ಫಂಡ್ ಮ್ಯಾನೇಜರ್ ಅಪಾಯಿಂಟ್ ಮಾಡ್ಕೊಂತಾರೆ. ಅವರು ಆ ದುಡ್ಡನ್ನೆಲ್ಲ ತಗೊಂಡು ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ. ಇದಕ್ಕೆ ಏನಂತ ಕರೀತಾರೆ? ಮ್ಯೂಚುವಲ್ ಫಂಡ್. ಫಾರ್ ಎಕ್ಸಾಂಪಲ್, ನನಗೆ ಇಲ್ಲಿಂದ
ಮೈಸೂರಿಗೆ ಹೋಗ್ಬೇಕಾಯ್ತು ಅಂದ್ರೆ ನಾನು ಏನ್ ಮಾಡ್ತೀನಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ತೀನಿ. ಅದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಯಾವ್ದು ಯೂಸ್ ಮಾಡ್ತೀನಿ, ಮೈಸೂರಿಗೆ ಹೋಗೋ ಬಸ್ಸಿಗೆ ಹತ್ತೀನಿ, ಇಲ್ಲ ಮೈಸೂರಿಗೆ ಹೋಗೋ ಟ್ರೈನಿಗೆ ಹತ್ತೀನಿ. ಕರೆಕ್ಟ್ ಅಲ್ವಾ? ಟಿಕೆಟ್ ಎಲ್ಲರೂ ತಗೊಂಡಿರ್ತಾರೆ, ನಡ್ಸೋರು ಯಾರು? ಡ್ರೈವರ್. ಅರ್ಥ ಆಯ್ತಲ್ಲ? ಇದೇನಿದು ಮ್ಯೂಚುವಲ್ ಫಂಡ್. ಸರ್ ಇಲ್ಲ ಸರ್, ನನಗೆ ಮೈಸೂರಿಗೆ ಹೋಗ್ಬೇಕಾಗ್ಯದ, ಬಟ್ ನಾನೇನ್ ಮಾಡ್ತೀನಿ, ಕಾರ್ನ ಹೈರ್ ಮಾಡ್ತೀನಿ. ಕಾರಲ್ಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ? ನಾನು ಒಬ್ಬನೇ ಕೂತ್ಕೊಂಡಿದ್ದೀನಿ, ಬಟ್ ನಾನೇನ್ ಮಾಡಿದ್ದೀನಿ, ಡ್ರೈವರ್ ಕೂರ್ಸ್ಕೊಂಡಿದ್ದೀನಿ. ಡ್ರೈವರ್ ನಡ್ಸಕತ್ತ, ಬಟ್ ಯಾವ್ದು ಎಕ್ಸ್ಪೆನ್ಸಿವ್ ಆಗುತ್ತೆ? ಕಾರ್. ಯಾಕಂದ್ರೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಪಬ್ಲಿಕ್ ಆಗಿ ಹೋಗುವಂಥದ್ದು ಮ್ಯೂಚುವಲ್ ಫಂಡ್. ನಾನು ಸಪ್ರೇಟ್ ಒಬ್ಬ ಕಾರ್ನ ಹೈರ್ ಮಾಡ್ಕೊಂಡು ಹೋಗೋದು ಸ್ಮಾಲ್ ಕೇಸಸ್. ಅದು ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಬಟ್ ಅದಕ್ಕೇನಿರ್ತದೆ, ಕಸ್ಟಮೈಸ್ ಇರ್ತಾರೆ. ಬಟ್ ಒಂದೊಂದ್ಸರಿ ಈ ಕಾರ್ ಡ್ರೈವರ್ಗಳು ಎಕ್ಸ್ಪೀರಿಯನ್ಸ್ ಇರಲ್ಲ, ಅದ್ರ ರಿಸ್ಕ್ ನೀವು ತಗೊಳ್ಬೇಕಾಗ್ತದೆ. ಬಟ್ ಪಬ್ಲಿಕ್ ಅಲ್ಲಿ ಓಡೋದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತದೆ. ಎಸ್ ಸರ್ ನೋ? ಯಾಕೆ ಹೇಳಿ, ನೂರಾರು ಜನ ಪ್ಯಾಸೆಂಜರ್ಗಳನ್ನ ತಗೊಂಡೋಗೋರು ಎಕ್ಸ್ಪೀರಿಯನ್ಸ್ ಇರ್ತದೆ. ಹಾಗಾಗಿ ಸ್ಮಾಲ್ ಕೇಸಸ್ ಅನ್ನೋದು ಒಂದು ಮ್ಯೂಚುವಲ್, ಅದು ಒಂದು ಇನ್ವೆಸ್ಟ್ಮೆಂಟ್, ನಾಟ್ ಮ್ಯೂಚುವಲ್ ಫಂಡ್, ಇನ್ವೆಸ್ಟ್ಮೆಂಟ್. ಬಟ್ ಅದು ಏನಪ್ಪಾ ಅಂದ್ರೆ ಹೊಸದಾಗಿ ಬರುವಂತ ಡೈರೆಕ್ಟ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕೋರ್ನ ಸ್ಮಾಲ್ ಕೇಸಸ್ ಅಂತ ನಾವು ಕರಿತೀವಿ. ಬಟ್ ನನ್ನ ಪ್ರಕಾರ ನೀವೆಲ್ಲ ಶುರು ಮಾಡ್ಬೇಕಾಗಿರೋದು ಮ್ಯೂಚುವಲ್ ಫಂಡ್ ಇಂದ ಶುರು ಮಾಡಿ, ಆಮೇಲೆ ಹೋಗ್ತಾ ಹೋಗ್ತಾ ಸ್ಮಾಲ್ ಪೋರ್ಷನ್ ಸ್ಮಾಲ್ ಕೇಸಸ್ ಅಲ್ಲಿ ಹಾಕ್ಬೋದು ವಿತ್ ರೆಕಮೆಂಡೇಶನ್ಸ್ ಅಗೇನ್. ಎಸ್. ಆಟೋ ಸ್ವೀಪರ್, ಆಟೋ ಟ್ರೇಡಾ? ಆಟೋ, ಹಾ. ಕೆಲವೊಬ್ರು ಟ್ರೇಡಿಂಗ್ ಮಾಡ್ತಾರೆ, ಇಂಟ್ರಾಡೇ ಟ್ರೇಡಿಂಗು, ಓವರ್ ನೈಟ್ ಟ್ರೇಡಿಂಗ್ ಎಲ್ಲ ಮಾಡ್ತಾರೆ. ಕೆಲವೊಂದು ಸಾಫ್ಟ್ವೇರ್ಗಳು ಡೆವಲಪ್ ಮಾಡಿದ್ದಾರೆ ಆಟೋ ಟ್ರೇಡಿಂಗ್ ಅಂತ. ಅಗೇನ್ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಟ್ರೇಡಿಂಗ್ ಮಾಡಕ್ ಹೋಗ್ಬೇಡಿ. ಬಹಳಷ್ಟು ಜನ ಶೇರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಕಳ್ಕೊಂಡಿರೋರು ಕೇಳಿದ್ರ ಸ್ಟೋರಿ. ಇವರೆಲ್ಲ ಏನಪ್ಪಾ ಅಂದ್ರೆ ಬೆಳಿಗ್ಗೆ ಹಾಕ್ಬೇಕು, ಸಾಯಂಕಾಲ ತೆಗಿಬೇಕು. ಇವತ್ತು ಹಾಕ್ಬೇಕು, 3 ದಿನದಾಗ ಡಬಲ್ ಆಗ್ಬೇಕು ದುಡ್ಡು. ಇಂಥವ್ರೆಲ್ಲರೂ ಶೇರ್ ಮಾರ್ಕೆಟ್ ಬಂದು ಕಳ್ಕೊಂಡಿರೋರೇ ಜಾಸ್ತಿ ಇದ್ದಾರೆ. ಶೇರ್ ಮಾರ್ಕೆಟ್ ಅನ್ನೋದು ಜೂಜ್ ಅಲ್ಲ. ಶೇರು ಮಾರ್ಕೆಟ್ ಅನ್ನೋದು ಒಂದು ಬಿಸ್ನೆಸ್ ಗಳ ಮೇಲೆ ಹೂಡಿಕೆ ಮಾಡುವಂತ ವಿಧಾನ. ಫಾರ್ ಎಕ್ಸಾಂಪಲ್, ಈಗ ರಿಲಯನ್ಸ್ ಇದೆ, ಫಾರ್ ಎಕ್ಸಾಂಪಲ್ ಮಾರುತಿ ಇದೆ. ಮಾರುತಿ ಕಂಪ್ನಿ ಎಷ್ಟು ವರ್ಷದಿಂದ ಇದೆ ನಮ್ಮ ದೇಶದಲ್ಲಿ? ಅವ್ರ ಬಿಸ್ನೆಸ್ ನೇ ಬೆಳೀತಾ ಬೆಳೀತಾ ಬೆಳೆದಿದ್ದಾರಲ್ಲ, ಅವರಲ್ಲಿರೋ ಶೇರ್ ಹೋಲ್ಡರ್ಸ್ ಬೆಳೆದಿದ್ದಾರೆ. ಅದೇ ಮಾರುತಿನಲ್ಲಿ ನಾನು ಟ್ರೇಡ್ ಮಾಡ್ಬೋದು, ಬೆಳಿಗ್ಗೆ ಸಾಯಂಕಾಲ ತೆಗಿಬಹುದು. ಅದರ ಒಂದು ಗ್ಯಾಂಬ್ಲಿಂಗ್ ಅಂತಾನೆ ಹೇಳ್ಬೋದು. ಬಟ್ ಒಂದು ನಾನು ಹೇಳ್ತೀನಿ, ಯಾರು ಈ ಟ್ರೇಡಿಂಗ್ ಅಲ್ಲಿ ಇಳಿದಿದಾರಲ್ಲ, ದುಡ್ಡು ಮಾಡಿರೋರ್ಗಿಂತ ಕಳ್ಕೊಂಡಿರೋರ್ ಸಂಖ್ಯೆನೇ ಜಾಸ್ತಿ ಇದೆ. ಇವತ್ತು 100 ಜನ ಟ್ರೇಡಿಂಗ್ ಮಾಡ್ತಾ ಇದ್ರೆ 2 ಜನ ದುಡ್ಡು ಮಾಡಿದ್ದಾರೆ, 98 ಜನ ದುಡ್ಡು ಕಳ್ಕೊಂಡಿದ್ದಾರೆ. ಸೊ ಹಂಗಾಗಿ ನಾನು ಎಲ್ರಿಗೂ ಹೇಳೋದು, ಟ್ರೇಡಿಂಗ್ ಕಡೆ ಹೋಗ್ಬೇಡಿ. ನಿಮ್ಮ ಹಣ ಒಂದು ನಿಧಾನವಾಗದಲ್ಲ, ಅದ್ರ ಪರವಾಗಿಲ್ಲ, ಪವರ್ ಆಫ್ ಕಂಪೌಂಡಿಂಗ್ ರೂಪದಲ್ಲಿ ಬೆಳಿಬೇಕು. ತೋರಿಸಿದ್ನಲ್ಲ ನಿಮ್ಗೆ, ನಿಮ್ ದುಡ್ಡು ಇವನ್ 6,000 ರೂಪಾಯಿ ಇದ್ರು ರಿಟೈರ್ಮೆಂಟ್ಗೆ 3.5 ಕೋಟಿ ಗಳಿಸಬಹುದು ಸರ್. ಸಿಂಪಲ್, ನೀವೇನ್ ಮಾಡ್ಬೇಕಾಗಿಲ್ಲ, ನಿಮ್ ದುಡ್ಡು ಕೆಲಸ ಮಾಡ್ತಿರ್ತದೆ, ರೈಟ್? ಸೊ ಹಾಗಾಗಿ ಗೌರ್ಮೆಂಟ್ ಜಾಬ್ ಅವ್ರಿಗೆ ಯಾವ ತರ ಇನ್ಶೂರೆನ್ಸ್ ಪ್ಲಾನ್ ತಗೋಬೇಕು? ಓಕೆ, ಸಿ ಗೌರ್ಮೆಂಟ್ ಅಲ್ಲಿ ಐ ಥಿಂಕ್ ಆಲ್ರೆಡಿ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಇರುತ್ತಲ್ಲ ಸರ್. ನಾರ್ಮಲಿ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತಾ? ಆರೋಗ್ಯ ಬಗ್ಗೆ ಅದೆಲ್ಲರಿಗೂ ಅಪ್ಲೈ ಆಗುತ್ತಾ? ಓಕೆ, 3 ಇನ್ಶೂರೆನ್ಸ್ ಲೆವೆಲ್ ಇಂಪಾರ್ಟೆಂಟ್ ಇದೆ. ಒಂದು ಹೆಲ್ತ್, ಒಂದು ಟರ್ಮ್, ಇನ್ನೊಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋದು ನಿಮ್ಗೆ ಸಿಗುತ್ತೆ. ಎರಡನೇದು ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಂದ್ರೇನು? ನನ್ನ ಮೇಲೆ ನನ್ನ ಫ್ಯಾಮಿಲಿ ಡಿಪೆಂಡ್ ಆಗ್ಯಾರ. ಯಾರು? ನನ್ನ ಹೆಂಡತಿ, ನನ್ನ ತಾಯಿ, ನನ್ನ ಮಗ. ಸಪೋಸ್ ನಾಳೆ ನನ್ನ ಫ್ಯಾಮಿಲಿಲಿ ನಾನೇ ಇಲ್ಲ ಅಂದ್ರೆ ಅವ್ರ ಜೀವನ ಹೆಂಗಾಗುತ್ತೆ? ಇವತ್ತು ನನ್ನ ಫ್ಯಾಮಿಲಿಗೆ 50,000 ರೂಪಾಯಿ ಬೇಕು ತಿಂಗಳಿಗೆ ಬೆಂಗಳೂರಲ್ಲಿ. ನಾನು ಇಲ್ದೇ ಇದ್ರೆ 50,000 ರೂಪಾಯಿ ಬೇಕೋ ಬೇಡ? ಯಾರು ಗಳಿಸ್ತಾರೆ? ಯಾರು ಕೊಡ್ತಾರೆ ಅವ್ರಿಗೆ? ಅಂತ ಟೈಮಲ್ಲಿ ನಾನು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು. ನನ್ನ ತಿಂಗಳಿಗೆ 50,000 ರೂಪಾಯಿ ಇನ್ಕಮ್ ಬರ್ಬೇಕಂದ್ರೆ 1 ಕೋಟಿಯಷ್ಟು ಟರ್ಮ್ ಇನ್ಶೂರೆನ್ಸ್ ತಗೊಳ್ಬೇಕು. ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು? ಇನ್ ಕೇಸ್ ಆಫ್ ಡೆತ್ ಆದ್ರೆ ಫ್ಯಾಮಿಲಿಗೆ ಸಿಗೋದು ಟರ್ಮ್ ಇನ್ಶೂರೆನ್ಸ್. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ? ಯಾವ ಏಜೆಂಟ್ ನಿಮ್ಗೆ ಟರ್ಮ್ ಇನ್ಶೂರೆನ್ಸ್ ಕೊಡಲ್ಲ. ಯಾಕೆ ಹೇಳಿ? ಕಮಿಷನ್ ಕಡಿಮೆ ಸಿಕ್ತು. ಅವ ಯಾವ್ದು ಕೊಡ್ತಾ ನಿಮ್ಗ? ಅವನಿಗೆ ಕಮಿಷನ್ ಯಾವ್ದು ಜಾಸ್ತಿ ಸಿಗ್ತಾ ಅದು ಸಿಕ್ತು. ಹಾಗಾಗಿ ಟರ್ಮ್ ಇನ್ಶೂರೆನ್ಸ್ ಪರ್ ಲ್ಯಾಕ್ ಒಂದು 200 ರೂಪೀಸ್. 1 ಲಕ್ಷ ಕವರ್ಗೆ ಬರೀ ವರ್ಷಕ್ಕೆ ಕಟ್ಬೇಕಾಗಿರೋದು 100 ರೂಪಾಯಿ. ವರ್ತ್ ಅಲ್ವಾ? ಯಂಗ್ಸ್ಟರ್ಸ್ ಇವಾಗ ಎಷ್ಟೊಂದು 25 ವರ್ಷದವ್ರು ಇದ್ದೀರಾ, 1 ಕೋಟಿ ತಗೊಂಡ್ರೆ ಹಾರ್ಡ್ಲಿ 8-10 ಸಾವಿರ ರೂಪಾಯಿ ಬರುತ್ತೆ ವರ್ಷಕ್ಕೆ. 9,000 ರೂಪಾಯಿ ಬರುತ್ತೆ. 1 ಕೋಟಿ ಕವರ್ಗೆ 9,000 ರೂಪಾಯಿ ವರ್ಷಕ್ಕೆ. ಇದನ್ನ ಟರ್ಮ್ ಇನ್ಶೂರೆನ್ಸ್. ಎರಡನೇದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಎಷ್ಟೊಂದ್ ಸರಿ ನಮ್ಗೆ ಆಕ್ಸಿಡೆಂಟ್ಗಳಾದಾಗ 6 ತಿಂಗಳು 1 ವರ್ಷ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ಇನ್ಕಮ್ ನಿಲ್ಲುತ್ತೆ. ಇನ್ಕಮ್ ನಿಂತಾಗ್ಲೂ ಒಂದು ಇನ್ಕಮ್ ಬರೋ ತರ ಮಾಡುವಂಥದ್ದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್. ಎಷ್ಟು ಟರ್ಮ್ ಇರುತ್ತೆ ಅಷ್ಟೇ ಆಕ್ಸಿಡೆಂಟಲ್ ತಗೊಳ್ಬೇಕು. ಅದು ಎಷ್ಟು ವ್ಯಾಲ್ಯೂ ಆಗುತ್ತೆ? ಅದು 50 ಲಕ್ಷಕ್ಕೆ ಒಂದು 8,000 ರೂಪಾಯಿ ಆಗುತ್ತೆ. ಅದೇ ನೀವು 1 ಕೋಟಿ ತಗೊಂಡ್ರೆ 12,000 ರಿಂದ 14,000 ರೂಪಾಯಿ ಆಗುತ್ತೆ. ಸೊ ನಮ್ಮ ಜೀವನದಲ್ಲಿ ಕೆಲವೊಂದು ಏನಂದ್ರೆ ಇನ್ಶೂರೆನ್ಸ್ ನ ನಮ್ಗೆ ಆಗ್ಬಾರ್ದಂತ ಘಟನೆಗಳಾದ್ರೂ ನನ್ನ ಫ್ಯಾಮಿಲಿಗೆ ತೊಂದರೆ ಆಗ್ಬಾರ್ದು ಅನ್ನೋದಿದ್ರೆ ಅಂತದಕ್ಕೆ ಇನ್ಶೂರೆನ್ಸ್ ತಗೊಳ್ಬೇಕು.
ಯಾರೊಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ದ ಲಾಸ್ಟ್ ಲವ್ ಲೆಟರ್ ಟು ಯುವರ್ ಫ್ಯಾಮಿಲಿ ಈಸ್ ಇನ್ಶೂರೆನ್ಸ್. ಏನ್ ಹೇಳಿ? ದ ಲಾಸ್ಟ್ ಲವ್ ಲೆಟರ್ ಟು ಯುವರ್ ಫ್ಯಾಮಿಲಿ ಈಸ್ ಶುಡ್ ಬಿ ಯುವರ್ ಇನ್ಶೂರೆನ್ಸ್. ಅಂದ್ರೆ ನಿಮ್ದು ಮನ್ಯಾಗ ಒಂದು ದೊಡ್ಡ ಫೋಟೋ ಹಾಕೊಂಡು ಹಾರ ಹಾಕಿರ್ಬೇಕಂದ್ರೆ ಇನ್ಶೂರೆನ್ಸ್ ತಗೊಂಡಿರ್ಬೇಕು ನಾವು ಇಲ್ದೇ ಇದ್ದಾಗ, ರೈಟ್? ಅದು ಬಹಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಹೇಳ್ಕೊಡೋರು ಬಂದ್ರೆ ಕಲಿಯೋ ಶಕ್ತಿ ನಮಗಿರಲ್ಲ, ಅಥವಾ ಕಲಿಯೋಂತ ಇದ್ದಾಗ ಹೇಳ್ಕೊಡೋರು ಇರಲ್ಲ. ಇದು ಪ್ರಾಬ್ಲಮ್ ಆಗಿರೋದು. ಕಲಿಯೋದನ್ನ ನೀವು ಕಲಿತಾ ಹೋಗಿ. ಯೂಟ್ಯೂಬ್ಗಳಲ್ಲಿ ಸುಮಾರು ವಿಷಯಗಳು ಸಿಗುತ್ತೆ. ಬಟ್ ಒಂದು ಇಂಪಾರ್ಟೆಂಟ್ ಹೇಳ್ತೀನಿ, ಯಾವ ಜ್ಞಾನ ನೀವು ತಗೊಳ್ಳೋದಲ್ದೇನೆ ನಿಮ್ಗೆ ಒಂದೊಂದೇ ಸ್ಟೆಪ್ಸ್ ನ ಮುಂದೆ ತಗೊಂಡು ಹೋಗುವಂತ ಒಂದು. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಏನಾದ್ರು ಹೇಳೋದಿದೆ ಸರ್? ಯಾ, ಹಾ ಹಾ ಹಾ, ವೆರಿ ಗುಡ್, ವೆರಿ ಗುಡ್ ಕ್ವಶನ್. ಕರೆಕ್ಟ್. ಮ್ಯೂಚುವಲ್ ಫಂಡ್ ಅಲ್ಲಿ ಸುಮಾರು ಇದೆ. ಒಂದು ದಿನಕ್ಕೆ ಇನ್ವೆಸ್ಟ್ ಮಾಡೋದು ಮ್ಯೂಚುವಲ್ ಫಂಡ್ ಇದೆ, ಒಂದು ವರ್ಷಕ್ಕೆ ಇನ್ವೆಸ್ಟ್ ಮಾಡೋದಿದೆ, 5 ವರ್ಷಕ್ಕೆ ಮಾಡೋದಿದೆ, 10 ವರ್ಷಕ್ಕೆ. ಸೊ ಒಂದು ದಿನಕ್ಕೆ ಇನ್ವೆಸ್ಟ್ ಮಾಡ್ಬೋದು, ಇವತ್ತಾಕಿ ನಾಳೆ ತೆಗಿಬೋದು ಅಂತ ಇನ್ವೆಸ್ಟ್ಮೆಂಟ್ ಇದೆ. ಸೊ ನಮ್ಗೇನಪ್ಪಾ ಅಂದ್ರೆ ನಮ್ಮ ರಿಕ್ವೈರ್ಮೆಂಟ್ ನೋಡ್ಕೊಂಡು ಇನ್ವೆಸ್ಟ್ ಮಾಡೋಂಥದ್ದು. ಸಪೋಸ್ ನನಗೆ ಇವಾಗ 5 ವರ್ಷಕ್ಕೆ ಇನ್ವೆಸ್ಟ್ ಮಾಡೋದಿದ್ರೆ ಏನೇನ್ ರಿಟರ್ನ್ಸ್ ಕೊಟ್ಟಿದೆ, ಜೊತೆನೆ ಅದ್ರ ಫಂಡ್ ಮ್ಯಾನೇಜರ್ ಏನು, ಅದು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ, ಇದೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಎಲ್ಲ ಇನ್ಫಾರ್ಮೇಶನ್ ನಮ್ಗೆ ಅರ್ಥ ಆಗುತ್ತಾ? ಕರೆಕ್ಟ್. ನಾನು ಅದನ್ನೇ ಹೇಳ್ತಾ ಇರೋದು ನಿಮಗೆ. ಪರ್ಸೆಂಟೇಜ್ ರಿಟರ್ನ್ಸ್ ಹಿಂದ್ಗಡೆ ಕೊಟ್ಟಿರ್ತಾರೆ, ಫ್ಯೂಚರ್ ಚೇಂಜ್ ಆಗ್ಬೋದು. ಬಟ್ ಆ ಫ್ಯೂಚರ್ ಯಾವ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಬೆಟರ್ ಆಗುತ್ತೆ ಅನ್ನೋದು ಒಬ್ಬ ಮ್ಯೂಚುವಲ್ ಕಾಮನ್ ಮ್ಯಾನ್ಗೆ ಅರ್ಥ ಆಗಲ್ಲ. ಯಾರಿಗೆ ಅರ್ಥ ಆಗುತ್ತೆ? ಹಾ, ಮ್ಯೂಚುವಲ್ ಅರ್ಥ ಆಗುತ್ತೆ ಅಂದ್ರೆ ಅವನಿಗೆ ಗೊತ್ತಾಗತ್ತೆ ಮುಂದಿನ ಬರೋ ದಿನಗಳಲ್ಲಿ ಮ್ಯಾಕ್ರೋ ಎಕನಾಮಿಕಲ್ ಏನೇನು ಚೇಂಜ್ ಆಗ್ಲಿಕ್ಕತ್ತದ, GDP, ಇಂಟ್ರೆಸ್ಟ್ ರೇಟ್, ಮತ್ತೆ ಯಾವ್ಯಾವ ಸೆಕ್ಟರ್ಗಳಲ್ಲಿ ಹೆಂಗೆ ಪರ್ಫಾರ್ಮೆನ್ಸ್ ಆಗುತ್ತಂತ ಅವನು ಅನಲೈಸ್ ಮಾಡಿ ನಿಮಗೆ ಒಂದು ಗುರಿಗೆ, ಗೋಲ್ಸ್ಗೆ ಸೆಟ್ ಮಾಡಿ ಕೊಡ್ತಾರೆ. Mutual fund investments are subject to market risks. Read all scheme related documents carefully.